ನಮಸ್ಕಾರ ಪ್ರೀತಿಯ ಬಂಧುಗಳೇ, ಮನಸ್ಸಿಗೆ ಶಾಂತಿ ಹಾಗೂ ಜೀವನಕ್ಕೆ ಬೆಳಕನ್ನು ನೀಡುವ ಆಧ್ಯಾತ್ಮ ಪ್ರಪಂಚ ದ ಸ್ಪಿರಿಟ್ ಆಫ್ ಹಿಂದೂ ಚಾನೆಲ್ಗೆ ನಿಮಗೆಲ್ಲ ಹೃದಯಪೂರ್ವಕ ಸ್ವಾಗತ. ಶ್ರೀ ವಾಲ್ಮೀಕಿ ರಾಮಾಯಣ ಬಾಲಕಾಂಡ ಸರ್ಗ 56. ವಸಿಷ್ಠನು ಬ್ರಹ್ಮದಂಡದಿಂದ ವಿಶ್ವಾಮಿತ್ರನ ಅಸ್ತ್ರಗಳನ್ನೆಲ್ಲ ಜಯಿಸಿದುದು. ವಸಿಷ್ಠ ಋಷಿಯು ಹೀಗೆ ಹೇಳಲು ಮಹಾಬಲಶಾಲಿಯಾದ ವಿಶ್ವಾಮಿತ್ರನು ಆಗ್ನೇಯಾಸ್ತ್ರವನ್ನು ಎತ್ತಿ ಹಿಡಿದು ವಸಿಷ್ಠನನ್ನು ನಿಲ್ಲು ನಿಲ್ಲು ಎಂದನು. ತೇಜೋವಂತನಾದ ವಸಿಷ್ಠನು ಬೇರೊಂದು ಯಮದಂಡದಂತಿದ್ದ ತನ್ನ ಬ್ರಹ್ಮದಂಡವನ್ನು ಎತ್ತಿ ಹಿಡಿದು ಕೋಪದಿಂದ, ಎಲೈ ಕ್ಷತ್ರಿಯನೇ, ನಾನು ಇಲ್ಲಿಯೇ ಇರುವೆನು, ನಿನ್ನ ಬಲವೇನಿದೆಯೋ ಅದನ್ನು ತೋರಿಸು. ಎಲೈ ಗಾಧಿಪುತ್ರನೇ, ನಿನ್ನ ಶಸ್ತ್ರವನ್ನು ನಿನ್ನ ಗರ್ವವನ್ನು ನಾಶಗೊಳಿಸುವೆನು. ನಿನ್ನ ಕ್ಷತ್ರಿಯ ಬಲವೆಲ್ಲಿ, ಮಹತ್ತಾದ ಬ್ರಹ್ಮಬಲವೆಲ್ಲಿ? ಅವುಗಳಿಗೆ ಹೋಲಿಕೆಯುಂಟೆ? ಎಲೈ ಕ್ಷತ್ರಿಯ ಧಮನೇ, ನನ್ನ ದಿವ್ಯವಾದ ಬ್ರಹ್ಮಬಲವನ್ನು ನೋಡು ಎಂದನು. ವಿಶ್ವಾಮಿತ್ರನು ಪ್ರಯೋಗಿಸಿದ ಭಯಂಕರವಾದ ಆಗ್ನೇಯಾಸ್ತ್ರವು ಬ್ರಹ್ಮದಂಡದಿಂದ ಬೆಂಕಿಯ ವೇಗವು ನೀರಿನಿಂದ ಶಮನವಾಗುವ ಹಾಗೆ ಶಾಂತವಾಯಿತು. ಆ ನಂತರ ವಿಶ್ವಾಮಿತ್ರನು ಮಹಾಕೋಪದಿಂದ ವಾರುಣಾಸ್ತ್ರ, ರೌದ್ರಾಸ್ತ್ರ, ಇಂದ್ರಾಸ್ತ್ರ, ಪಾಶುಪತಾಸ್ತ್ರ, ಐಶಿಕ, ಮಾನವ, ಮೋಹನ, ಗಾಂಧರ್ವ, ಸ್ವಾಪನ, ಜೃಂಭಣ, ಮಾದನ, ಸಂತಾಪನ, ವಿಲಾಪನ, ಶೋಷಣ, ದಾರುಣ, ವಜ್ರಾಸ್ತ್ರ, ಬ್ರಹ್ಮಪಾಶ, ಕಾಲಪಾಶ, ವಾರುಣಪಾಶ, ಪೈನಾಕಾಸ್ತ್ರ, ಶುಷ್ಕ, ಆರ್ದ್ರಗಳೆಂಬ 2 ಸಿಡಿಲುಗಳು, ದಂಡಾಸ್ತ್ರ, ಪೈಶಾಚ, ಕ್ರೌಂಚಾಸ್ತ್ರ, ಧರ್ಮಚಕ್ರ, ಕಾಲಚಕ್ರ, ವಿಷ್ಣುಚಕ್ರ, ವಾಯುವ್ಯ, ಮಥನ, ಹಯಶಿರಸ್ಸೆಂಬ ಅಸ್ತ್ರ, 2 ಶಕ್ತ್ಯಾಯುಧಗಳು, ಕಂಕಾಳ, ಮುಸಲ ಎಂಬ ಆಯುಧಗಳು, ವೈದ್ಯಾಧರವೆಂಬ ಮಹಾಸ್ತ್ರ, ಕಾಲಾಸ್ತ್ರ, ದಾರುಣ, ತ್ರಿಶೂಲವೆಂಬ ಅಸ್ತ್ರ, ಕಾಪಾಲ, ಕಂಕಣ ಎಂಬ ಅಸ್ತ್ರಗಳನ್ನೆಲ್ಲ ಒಂದಾದ ಮೇಲೊಂದನ್ನು ತಾಪಸೋತ್ತಮನಾದ ವಸಿಷ್ಠನ ಮೇಲೆ ಪ್ರಯೋಗಿಸಿದನು. ಎಲೈ ರಘುನಂದನನೇ, ಅವೆಲ್ಲವನ್ನು ಆ ಬ್ರಾಹ್ಮಣನ ದಂಡವು ನುಂಗಿ ಹಾಕುತ್ತಿತ್ತು. ವಿಶ್ವಾಮಿತ್ರನ ಅಸ್ತ್ರಗಳೆಲ್ಲವನ್ನು ಬ್ರಹ್ಮದಂಡವು ಧ್ವಂಸ ಮಾಡಿದುದು ಅದ್ಭುತವಾಗಿತ್ತು. ಈ ಅಸ್ತ್ರಗಳೆಲ್ಲವೂ ವಿಫಲವಾಗಲು ವಿಶ್ವಾಮಿತ್ರನು ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದನು. ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದುದನ್ನು ನೋಡಿ ಅಗ್ನಿಯೇ ಮೊದಲಾದ ದೇವತೆಗಳು, ದೇವರ್ಷಿಗಳು, ಗಂಧರ್ವ, ಮಹೋರಗರು, ಅಷ್ಟೇಕೆ ಲೋಕತ್ರಯದ ಜನಗಳು ದಿಕ್ಕು ತೋಚದೆ ಭಯಪಟ್ಟರು. ಆದರೇನು ರಾಮ, ಮಹಾಘೋರವಾದ ಬ್ರಹ್ಮಾಸ್ತ್ರವನ್ನು ಸಹ ವಸಿಷ್ಠನು ತನ್ನ ಬ್ರಹ್ಮ ತೇಜಸ್ಸಿನಿಂದ ಬ್ರಹ್ಮದಂಡದ ಮೂಲಕ ಹಿಡಿದು ಹಾಕಿದನು. ಮಹಾತ್ಮನಾದ ವಸಿಷ್ಠನು ಬ್ರಹ್ಮಾಸ್ತ್ರವನ್ನು ಹಿಡಿದು ಹಾಕಲು ಲೋಕತ್ರಯಕ್ಕೂ ಭ್ರಾಂತಿಯನ್ನುಂಟು ಮಾಡತಕ್ಕ ರೀತಿಯಲ್ಲಿ ವಸಿಷ್ಠನ ರೂಪವು ಅತಿ ಭಯಂಕರವಾಯಿತು. ಮಹಾತ್ಮನಾದ ವಸಿಷ್ಠನು ರೋಮರಂಧ್ರಗಳಿಂದ ಹೊಗೆಯಿಂದ ಕೂಡಿದ ಅಗ್ನಿ ಜ್ವಾಲೆಗಳಂತೆ ಜ್ವಾಲೆಗಳು ಹೊರಹೊರಟವು. ಆತನ ಕೈಯಲ್ಲಿದ್ದ ಬ್ರಹ್ಮದಂಡವು ಕೂಡ ಬೇರೊಂದು ಯಮದಂಡದಂತೆಯೂ ಹೊಗೆಯಿಲ್ಲದ ಪ್ರಳಯಾಗ್ನಿಯಂತೆಯೂ ಜ್ವಲಿಸುತ್ತಿತ್ತು. ಆಗ ಋಷಿಗಣಗಳೆಲ್ಲರೂ ತಾಪಸೋತ್ತಮನಾದ ವಸಿಷ್ಠನನ್ನು ಕುರಿತು, ಎಲೈ ಬ್ರಹ್ಮನ್, ನಿನ್ನ ಬಲವು ಅಮೋಘವಾದುದು. ಈ ಬ್ರಹ್ಮಾಸ್ತ್ರದ ತೇಜಸ್ಸನ್ನು ನಿನ್ನ ತೇಜಸ್ಸಿನಿಂದ ಧರಿಸಿ ಅದನ್ನು ಶಾಂತ ಮಾಡು. ಮಹಾತಪಸ್ವಿಯಾದ ವಿಶ್ವಾಮಿತ್ರನು ನಿನ್ನಿಂದ ಜಯಿಸಲ್ಪಟ್ಟನು. ಎಲೈ ತಾಪಸ ಶ್ರೇಷ್ಠನೇ, ಪ್ರಸನ್ನನಾಗು, ಲೋಕದಲ್ಲೆಲ್ಲ ಉಂಟಾಗಿರುವ ಸಂತಾಪವನ್ನು ನಿವಾರಿಸು ಎಂದು ಸ್ತೋತ್ರ ಮಾಡಿದರು. ಆಗ ಮಹಾ ತೇಜೋವಂತನಾದ ವಸಿಷ್ಠನು ಆ ತೇಜಸ್ಸನ್ನು ಅಡಗಿಸಿ ಶಾಂತನಾದನು. ವಿಶ್ವಾಮಿತ್ರನು ಕೂಡ ಪರಾಜಿತನಾಗಿ ನಿಟ್ಟುಸಿರು ಬಿಡುತ್ತಾ, ಕ್ಷತ್ರಿಯ ಬಲಕ್ಕೆ ಧಿಕ್ಕಾರವಿರಲಿ, ಬ್ರಹ್ಮ ತೇಜಸ್ಸಿನಿಂದ ಉಂಟಾಗುವ ಬಲವೇ ಬಲ. ಒಂದೇ ಒಂದು ಬ್ರಹ್ಮದಂಡವು ನನ್ನ ಅಸ್ತ್ರಗಳೆಲ್ಲವನ್ನು ಹೊಡೆದು ಹಾಕಿತು. ಆದ್ದರಿಂದ ಇದನ್ನು ಚೆನ್ನಾಗಿ ಮನಗೊಂಡು ಇಂದ್ರಿಯಗಳನ್ನು ಮನಸ್ಸನ್ನು ಶಾಂತತೆಗೆ ತಂದುಕೊಂಡು ಬ್ರಾಹ್ಮಣ್ಯವನ್ನು ಪಡೆಯಲು ಯಾವುದು ಕಾರಣವಾಗುವುದೋ ಅಂಥ ಹಿರಿದಾದ ತಪಸ್ಸನ್ನು ಅನುಷ್ಠಿಸುವೆನು ಎಂದು ಸಂಕಲ್ಪಿಸಿದನು. ಬಂಧುಗಳೇ, ಶ್ರೀ ವಾಲ್ಮೀಕಿ ರಾಮಾಯಣ ಮುಂದುವರಿಯುತ್ತದೆ. ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ. ಎಲ್ಲ ವಿಡಿಯೋಗಳನ್ನು ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಗಂಟೆ ಸದ್ದನ್ನು ಒತ್ತಿ.